ಒಂದು ಅರಣ್ಯದ ಮಧ್ಯೆ ಮೂವರು ಗೆಳೆಯರು ಬಿಲ್ಲಿ ಕೋತಿ, ಟಿಮ್ಮಿ ಕಾಗೆ ಮತ್ತು ಲಿಲ್ಲಿ ಕಪ್ಪೆ ಇದ್ದರು. ಬಿಲ್ಲಿಗೆ ಮಾಂತ್ರಿಕ ಶಕ್ತಿಗಳ ಆಸೆ. ಒಂದು ದಿನ ಅವನು ಪುರಾತನ ಗುಹೆಯಲ್ಲಿ ಮಾಯಾಜಾಲದ ತೋಳು ಸಿಕ್ಕಿಸಿಕೊಂಡ. ತಕ್ಷಣವೇ ಬಿಲ್ಲಿ ಮಂತ್ರೋಚ್ಚಾರಣೆ ಆರಂಭಿಸಿದ. ಆದರೆ ಅವನ ಧ್ವನಿ ತಪ್ಪಾಗಿ ಎಲ್ಲ ಪ್ರಾಣಿಗಳು ವಿಲಕ್ಷಣವಾಗಿ ಬದಲಾಗತೊಡಗಿದವು. ಕಾಗೆ ಬೃಹತ್ ಮಲಗಿದ ಆನೆಯಾಗಿ ಬಿಟ್ಟ. ಲಿಲ್ಲಿ ಕಪ್ಪೆ ಹಾರುವ ಹಕ್ಕಿಯಾಗಿ ಬಿಟ್ಟಳು. ಬಿಲ್ಲಿ ಮಾತ್ರ ಹಾಸುಗೂಸು ಘಟನೆಯಾಗಿ ಬದಲಾಗಿದ. ಇವೆಲ್ಲರವೂ ಅಚ್ಚರಿ ಒಳಗಾದರೂ ಹಾಸ್ಯಕರ ಘಟನೆಗಳು ಶುರುವಾಯಿತು. ಆನೆ ಟಿಮ್ಮಿ ಗಿಡದಿಂದ ಹಾರಲು ಯತ್ನಿಸಿದ. ಹಕ್ಕಿ ಲಿಲ್ಲಿ ಕಾತರದಿಂದ ಜಲದಲ್ಲಿ ಈಜಲು ಬಯಸಿದಳು. ಅಂತಿಮವಾಗಿ ಬಿಲ್ಲಿ ತನ್ನ ಬಟಾಣಿ ಶರೀರದಿಂದ ತೋರಣದ ಪುಸ್ತಕ ಓದಿ ಮಂತ್ರವನ್ನು ಸರಿಯಾಗಿ ಉಚ್ಚರಿಸಿದ. ಎಲ್ಲರೂ ಮರುರೂಪಕ್ಕೆ ಹಿಂದಿರುಗಿದರು. ಆದರೆ ಬಿಲ್ಲಿ, ಅವನ ಬೆರಳುಗಳಲ್ಲಿ ಇನ್ನೂ ಮ್ಯಾಜಿಕ್ ತೋಳು ಇದೆ. ಮರುದಿನ ಬಿಲ್ಲಿ ತನ್ನ ಹಸ್ತದಲ್ಲಿ ಮಾಯಾಜಾಲದ ತೋಳನ್ನು ಇಟ್ಟುಕೊಂಡಿದ್ದರೂ ಇನ್ನೊಬ್ಬರಿಗೆ ತೋರಿಸದೆ ಆತಲೇ ಮಜಾ ಮಾಡೋಕೆ ಯೋಚಿಸಿದ. ಒಂದು ದಿನ ಲಿಲ್ಲಿ ಬೇವಿನಕಾಯಿ ತಿನ್ನೋಕೆ ಹೋದಾಗ ಬಿಲ್ಲಿ ಮಂತ್ರ ಉಚ್ಚರಿಸಿ ಆ ಕಾಯಿಯನ್ನು ಬೌನ್ಸಿಂಗ್ ಬಾಲ್ ಆಗಿ ಬದಲಾಯಿಸಿದ. ಲಿಲ್ಲಿ ಆಶ್ಚರ್ಯದಿಂದ ಕುಗ್ಗಿದಳು. ಟಿಮ್ಮಿ ಗಗನದಿಂದ ಕಿರುಚಿದ. ಮತ್ತೆ ಮಜಾ ಶುರುವಾದೀತು. ಮರಗಳಿಂದ ಹಣ್ಣುಗಳು ಕುಣಿಯಲು ಲಗತ್ತಿಸಿದವು. ಎಲೆಗಳು ನೃತ್ಯ ಮಾಡಲಾರಂಭಿಸಿದವು. ಈ ವೇಳೆ ಅರಣ್ಯದ ಮಹಾಮಾಯ ನಾಯಿ ಬಿಟ್ಟಿ ಹತ್ತಿರ ಬಂದಿದೆ. ಈಗ ಬಿಲ್ಲಿ ತಾನು ಮಾಡಿದ ತಪ್ಪು ಅರಿತು ಮತ್ತೆ ಎಲ್ಲವನ್ನೂ ಸರಿಪಡಿಸಲು ತೋಳುಗಳನ್ನು ಸರಿಯಾಗಿ ಬಳಸಬೇಕಾಯಿತು. ಬಿಲ್ಲಿ ತಕ್ಷಣ ತೋಳನ್ನು ಉಡಿಸಿ ಶಾಂತ ಮನಸ್ಸಿನಿಂದ ಮಂತ್ರ ಉಚ್ಚರಿಸುತ್ತಾನೆ. ಮಾಯನಾಯಿ ಹೀಗೆಯೇ ನಿಲ್ಲುತ್ತೆ ನಗು ತುಟಿಗಳಲ್ಲಿ. ಬಿಲ್ಲಿಯ ಪ್ರಾಮಾಣಿಕತೆ ಕಂಡು ಅದು ಮಾಯಾಜಾಲವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೆ. ಅರಣ್ಯ ಮತ್ತೆ ಶಾಂತವಾಗುತ್ತದೆ. ಲಿಲ್ಲಿ ಮತ್ತು ಟಿಮ್ಮಿ ಬಿಲ್ಲಿಗೆ ತಪ್ಪು ಮಾಡಿದರೂ ಸರಿ, ಆತ ಹೃದಯದಿಂದ ಕ್ಷಮೆ ಕೇಳಿದ ಕಾರಣ ಕ್ಷಮೆ ಮಾಡುತ್ತಾರೆ. ಅವರು ಮೂವರು ಜೊತೆಗೂಡಿ ತೋಳನ್ನು ಕಣ್ಮರೆಯಾಗುವ ಗುಹೆಗೆ ವಾಪಸ್ಸಿಡುತ್ತಾರೆ. ಮುಂದೆ ಯಾರೂ ದುರುಪಯೋಗ ಪಡಿಸದಂತೆ. ಬಿಲ್ಲಿ ಪ್ರಾಮಾಣಿಕತೆ ಮತ್ತು ಸ್ನೇಹದ ಬಲವನ್ನು ಕಲಿತನು. ಎಲ್ಲರೂ ಸಂತೋಷದಿಂದ ಮತ್ತೆ ದಿನಚರಿ ಆರಂಭಿಸಿದರು.